ವೀಕ್ಷಕರೇ, ನಾಳೆಯಿಂದನೇ ಗೃಹಲಕ್ಷ್ಮಿ ಯೋಜನೆಯ 16-17ನೇ ಕಂತಿನ ಹಣ ಬಿಡುಗಡೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಹಾಗಾದರೆ 4,000 ಹಣ ಆದರೂ ನಿಮಗೆ ಜಮಾ ಆಗುತ್ತೆ. ಆದರೆ ಒಂದೇ ಹೇಳ್ತಾ ಇದ್ದೀನಿ, ಮೊದಲೇ 4,000 ಒಟ್ಟಿಗೆ ಜಮಾ ಆಗೋದಿಲ್ಲ, ಡಿವೈಡ್ ಆಗಿ ಜಮಾ ಆಗುತ್ತೆ. ಆದರೆ ಈ ಒಂದು 16-17ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅನ್ನೋದ್ರ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಹಾಗಾದರೆ ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಮಹಿಳೆಯರಿಗೆ. ಸುಮಾರು 1,28,00,000 ಫಲಾನುಭವಿಗಳಿದ್ರಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಅನ್ವಯಿಸುತ್ತೆ. ಸೊ 16ನೇ ಮತ್ತು 17ನೇ ಕಂತಿಗಾಗಿ ಇನ್ನೂವರೆಗೂ ಕೂಡ 2 ತಿಂಗಳಾಯಿತು ವೇಟ್ ಮಾಡ್ತಾ ಇದ್ರಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. 16-17ನೇ ಕಂತಿನ ಹಣ ಯಾವ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಪ್ರೊಸೆಸಿಂಗ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ, ಅಲ್ಲಿಂದ ನೋಡ್ಕೊಳ್ಬಹುದು. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾಗಿ ಕಳೆದ 2 ತಿಂಗಳಿಂದ ವೇಟ್ ಮಾಡ್ತಾ ಇದ್ರಿ. ಸುಮಾರು ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು ಸ್ಕೀಮ್ ನಲ್ಲಿನೇ ಟೋಟಲಿ 1,28,00,000 ಮಹಿಳೆಯರಿದ್ದಾರೆ ಅಂತೆ. ಸೊ ಹಾಗಾದ್ರೆ 1,28,00,000 ಮಹಿಳೆಯರಿಗೆ ಒಂದು ಕಂತಿನ ಹಣ ಎಷ್ಟು ಹತ್ತತ್ತೆ ಅಂದ್ರೆ ಸುಮಾರು 2,500 ಕೋಟಿ ಹಣ ಆದ್ರೂ ಬೇಕಾಗತ್ತೆ ಒಂದು ಕಂತಿಗೆ. ಇನ್ನು 2 ಕಂತು ಬೇಕಾದ್ರೆ ಸುಮಾರು 5,000 ಕೋಟಿ ಹಣ ಬಿಡುಗಡೆ ಆಗಬೇಕು ಹಣಕಾಸು ಇಲಾಖೆಯಿಂದ. ಸೊ ಹಾಗಾದ್ರೆ ನಮಗೆ 5,000 ಕೋಟಿ ಹಣ ಬಿಡುಗಡೆ ಆಗಿದೆಯಾ? ಇಲ್ಲ, 2,500 ಕೋಟಿ ಹಣ ಮಾತ್ರ ಬಿಡುಗಡೆ ಆಗ್ತಕ್ಕಂಥದ್ದು. ಯಾಕಂದ್ರೆ 16ನೇ ಕಂತಿನ ಹಣ ನಿಮಗೆ ಮೊದಲು ಬಿಡುಗಡೆ ಆಗತ್ತೆ, ತದನಂತರ ನಿಮಗೆ 17ನೇ ಕಂತಿನ ಹಣ ಜಮಾ ಆಗತ್ತೆ. ಇದುವರೆಗೂ 15 ಕಂತುಗಳು ಪಡ್ಕೊಂಡಿದ್ರಿ. ಯಾವಾಗಲಾದ್ರೂ 4,000 ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. 4,000 ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಯಾವ ಮೆಸೇಜ್ಗಳು ಕೂಡ ಯಾರಿಗೂ ಕೂಡ ಬಂದಿಲ್ಲ. ಯಾಕಂದ್ರೆ 4,000 ಜಮಾ ಆಗಿದೆ, ಆದರೆ ಡಿವೈಡ್ ಆಗಿ ಜಮಾ ಆಗಿದೆ. ಆದರೆ ಒಂದೇ ವಾರದಲ್ಲಿ ಜಮಾ ಆಗಿದೆ. ಒಂದೇ ವಾರದಲ್ಲಿ 2,000 ಪ್ಲಸ್ 2,000 ಈ ರೀತಿ ಜಮಾ ಆಗಿದೆ ಹೊರತು 4,000 ಒಟ್ಟಿಗೆ ಜಮಾ ಆಗಿಲ್ಲ. ಸೊ ಒಟ್ಟಿಗೆ ಜಮಾ ಆಗ್ತದೆ ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. 2,000 ಜಮಾ ಆಗತ್ತೆ, ಮತ್ತೆ ಇನ್ನು 2-3 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಜಮಾ ಆಗುತ್ತೆ. ಈ ರೀತಿ ನಿಮಗೆ ಡಿವೈಡ್ ಆಗಿ ಜಮಾ ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 16-17ನೇ ಕಂತಿನ ಹಣ ಇದೇ 20ನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸೊ ನಾಳೆನೂ ಕೂಡ ಬಿಡುಗಡೆ ಆಗ್ಬೋದು, ನಾಡ್ದು ಕೂಡ ಬಿಡುಗಡೆ ಆಗ್ಬೋದು. ಒಟ್ಟಾರೆಯಾಗಿ ಇನ್ನು 2-3 ದಿನಗಳಲ್ಲಿ ರಿಲೀಸ್ ಕನ್ಫರ್ಮ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಜಮಾ ಆಗಬೇಕು, ಆದಷ್ಟು ಸ್ಪೀಡ್ ಆಗಿ ಜಮಾ ಆಗಬೇಕು. 4,000 ಹಣ ಆದ್ರೂ 2,000 ಡಿವೈಡ್ 2,000ನೇ ಮಾಡ್ಲಿ, ಇಲ್ಲ ಅನ್ನೋದಿಲ್ಲ. ಆದ್ರೆ ಇದು ಫೆಬ್ರವರಿ ಒಳಗಾಗಿ ನಮಗೆ 2,000 ಟೋಟಲಿ ಒಬ್ಬ ಮಹಿಳೆಯರಿಗೆ 4,000 ಹಣ ಬಿಡುಗಡೆ ಆಗಲೇಬೇಕು. ಸುಮಾರು 5 ಕೋಟಿ ಹಣ ಏನಿದೆ ಅಲ್ಲ, 5,000 ಕೋಟಿ ಹಣ ಅದು ಬಿಡುಗಡೆ ಆಗಬೇಕು ಹಣಕಾಸು ಇಲಾಖೆಯಿಂದ. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಗ್ರಾಮ ಪಂಚಾಯಿತಿಯ ಮುಖಾಂತರ ಹಣ ಜಮಾ ಆಗತ್ತಾ ಅಥವಾ ಈ ಒಂದು DBT ಮುಖಾಂತರ ಹಣ ಜಮಾ ಆಗತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಕೂಡ ಗ್ರಾಮ ಪಂಚಾಯಿತಿಯಿಂದ ಬೇಡವೇ ಬೇಡ ಅಂತ ಇದ್ದಾರೆ. ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಸಾಕಷ್ಟು ಹಣ ಹೊಡ್ಕೊಳ್ಳೋರಿದ್ದಾರೆ, ಸಾಕಷ್ಟು ಲಂಚಕೋರರಿದ್ದಾರೆ. ಸೊ ಹೀಗಾಗಿ ಈ ಒಂದು ಹಣ ನಮಗೆ ಯಾವ ರೀತಿಯಾಗಿ ಸಿಗತ್ತೆ, ನಮ್ಗೆ ಹಣ ಸಿಗೋದೇ ಇಲ್ಲ. ಸೊ ಹೀಗಾಗಿ ನಮಗೆ ಗ್ರಾಮ ಪಂಚಾಯಿತಿಯಿಂದ ಬೇಡ, ಡೈರೆಕ್ಟ್ ಆಗಿ ನಮಗೆ DBT ಮುಖಾಂತರ ಹಣ ಹಾಕಿ ಅನ್ನುವಂತಹ ಅಪ್ಡೇಟ್ ಇಲ್ಲಿ ಸರ್ಕಾರಕ್ಕೆ ಎಲ್ಲ ಮಹಿಳೆಯರು ಕೂಡ ಮನವಿ ಮಾಡ್ಕೊಳ್ತಕ್ಕಂಥದ್ದು. ಸೊ ಹಾಗಾದ್ರೆ ನಾವು ವೇಟ್ ಮಾಡಿ ನೋಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಆರಾಮ್ ಆಗ್ತಾ ಇದೆ, ಆರೋಗ್ಯದಲ್ಲಿ ಯಾವುದೇ ಹಾನಿ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಬೆಡ್ ರೆಸ್ಟ್ ಕೂಡ ಮುಗಿಲಿಕ್ಕೆ ಬಂದಿದೆ. ಸೊ ಲೇಟೆಸ್ಟ್ ಆಗಿ ಅವರು ಹೊರಗಡೆ ಬಂದ ತಕ್ಷಣವೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾರೆ. ಸೊ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರುವಂತಹ ವಿಷಯನೇ. ಸೊ ಲೇಟೆಸ್ಟ್ ಆಗಿ ಅವ್ರು ಏನು ಅಪ್ಡೇಟ್ ಕೊಡ್ತಾರೋ ಅದೇ ಫೈನಲ್ ಆಗುತ್ತೆ. ಅವರು ಎಲ್ಲ ಇಲಾಖೆಗೂ ಕೂಡ ಹೊರೆ ಬೀಳಬಾರ್ದಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಅದಕ್ಕೋಸ್ಕರ ಬೇರೆ ಟೀಮ್ ರೆಡಿ ಮಾಡಿದ್ರು ಸಹಿತ ನಡೆಯುತ್ತೆ, ಹೌದಲ್ವಾ? ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಒಂದು ಬೇರೆ ಟೀಮ್ ರೆಡಿ ಮಾಡಬೇಕು, ಬೇರೆ ತಂಡವನ್ನ ರೆಡಿ ಮಾಡಬೇಕು. ಸೊ ಅಲ್ಲಿರುವಂತಹ ಪ್ರೊಸೆಸಿಂಗ್ ಮುಖಾಂತರ ಹಣವನ್ನ DBT ಮುಖಾಂತರ ಹಣ ಹಾಕಬೇಕು. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರು ಹೇಳಿದ್ರು ಹಾಗೆ ನಿಜಾನೇ, ಸಾಕಷ್ಟು ಲಂಚಕೋರರು ಕೂಡ ಇರ್ಬೋದು, ಯಾರು ಬೇಕಾದ್ರೂ ಕೂಡ ಲೆಫ್ಟ್ ಹಾಸ್ಕೊಂಡು ಹೋಗ್ಬೋದು. ಅಂಥದ್ರಲ್ಲಿ ಅಲ್ಲಿ ಫುಲ್ ರಶ್ ಆಗಿಬಿಡತ್ತೆ. ಏನಾದರೂ ಅಲ್ಲಿಂದ ಹೋಗಿ ದುಡ್ಡು ತಗೊಂಡ್ಬರ್ಬೇಕಂದ್ರೆ, ಅಲ್ಲಿಂದ ನೀವು ನಗದುನ ಕೈ ಹಣವನ್ನ ನಾವು ತೆಗೆದುಕೊಳ್ಬೇಕಂದ್ರೆ, ಅಂದ್ರೆ ಈಗ ಡೈರೆಕ್ಟ್ ಆಗಿ ಬ್ಯಾಂಕ್ ನಲ್ಲಿ ಹೇಗೆ ನಾವು ಹಣ ತಗೊಂಡ್ಬರ್ತೀವಿ ಅದೇ ರೀತಿ ಒಂದು ಗ್ರಾಮದಲ್ಲಿ ಒಂದು ತಾಲೂಕಿನಲ್ಲಿ ಎಲ್ಲರೂ ಕೂಡ ಹೋಗ್ಬೇಕಲ್ವಾ. ಎಲ್ಲರೂ ಕೂಡ ಹೋಗಿ, ಎಲ್ಲ ಮಹಿಳೆಯರು ಕೂಡ ಹೋಗಿ ಸರದಿ ಸಾಲ ಹಚ್ಚಬೇಕಾಗತ್ತೆ. ಸೊ ಹೀಗಾಗಿ ಬಹಳಷ್ಟು ರೆಶ್ ಆಗುತ್ತೆ, ಬಹಳಷ್ಟು ತೊಂದರೆ ಉಂಟಾಗುತ್ತೆ. ಅಂಥದ್ರಲ್ಲಿ ಒಬ್ಬೊಬ್ಬರಿಗೆ ಹಣ ಸಿಗತ್ತೆ, ಒಬ್ಬೊಬ್ಬರಿಗೆ ಹಣ ಸಿಗೋದಿಲ್ಲ. ಒಬ್ಬೊಬ್ಬರು ವಯಸ್ಸಾದವರು ಇರ್ತಾರೆ, ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಸಾಕಷ್ಟು ತೊಂದರೆಗಳಾಗಿರ್ತವೆ. ಸೊ ಹೀಗಾಗಿ ಅವರ ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಡೈರೆಕ್ಟ್ ಆಗಿ DBT ಮುಖಾಂತರ ಹಣವನ್ನು ಹಾಕಿದ್ರೆ ಯಾವುದೇ ತೊಂದರೆ ಇರೋದಿಲ್ಲ,
ಹೌದಲ್ವಾ? ಸೊ ಈ ರೀತಿ ಒಂದು ಹಣವನ್ನ ಸರ್ಕಾರ ಕೊಡ್ತಕ್ಕಂಥದ್ದು ಅದೇ ರೀತಿ ಕೊಟ್ಟಿದ್ರೆ ಒಳ್ಳೆಯದು, ಬೆಟ್ರು. ಸೊ ಇದು ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು, ಗ್ರಾಮ ಪಂಚಾಯಿತಿ ಮುಖಾಂತರ ಹಾಕಬಾರದು ಅನ್ನುವಂತಹ ಮಾಹಿತಿ ಇಲ್ಲಿ ಮಹಿಳೆಯರಿಂದ ಕೇಳಿ ಬರ್ತಾ ಇದೆ. ಸೊ ಆದಷ್ಟು ನಾವು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ, ಆದಷ್ಟು DBT ಮುಖಾಂತರ ಹೇಗೆ ಹಾಕ್ತಿದ್ರಿ ಸುಮಾರು 10 ದಿನ 15 ದಿನ ಟೈಮ್ ತಗೊಳ್ರಿ, ಆದರೆ DBT ಮುಖಾಂತರ ಹಣವನ್ನ ಹಾಕಿ ಅನ್ನುವಂತಹ ಮನವಿಯನ್ನ ಸರ್ಕಾರಕ್ಕೆ ನಾವು ಕೂಡ ಮಾಡ್ತೀವಿ. ಆದಷ್ಟು ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ನಿಮ್ಮ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಹಣ ಯಾವ ರೀತಿ ಹಾಕಬೇಕು, DBT ಮುಖಾಂತರ ಹಾಕಬೇಕಾ ಅಥವಾ ಗ್ರಾಮ ಪಂಚಾಯಿತಿಯ ಮುಖಾಂತರ ಹಾಕ್ಕೊಡ್ಬೇಕಾ, ನಿಮಗೆ ನಿಮ್ಮೆಲ್ಲರ ಖಾತೆಗೆ ಕೈಗೆ ಡೈರೆಕ್ಟ್ ಆಗಿ ನಿಮ್ಮ ಕೈಯಲ್ಲಿ ಹಣ ಸಿಗಬೇಕಾ ಅಥವಾ ಬ್ಯಾಂಕ್ ಅಕೌಂಟ್ಸ್ ಮುಖಾಂತರ ನಿಮ್ಮ DBT ಮುಖಾಂತರ ಹಣಗಳು ಜಮಾ ಆಗಬೇಕಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಆಲ್ಮೋಸ್ಟ್ ಬಹಳಷ್ಟು ಮಹಿಳೆಯರು ಹೇಳಿದ್ದಾರೆ ಈ ಒಂದು ಗ್ರಾಮ ಪಂಚಾಯಿತಿಯಿಂದ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಸೊ ಅಲ್ಲೇ ಸಾಕಷ್ಟು ಒಂದು ಹಣವನ್ನು ಲಪಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಅದಕ್ಕೋಸ್ಕರ ಹಣವನ್ನು ಡೈರೆಕ್ಟ್ ಆಗಿ DBT ಮುಖಾಂತರ ಹಾಕಿ ಅನ್ನುವಂತಹ ಹೆಚ್ಚಳ ಒಂದು ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರೇ. ಸೊ ನಾಳೆ ಬಿಡುಗಡೆ ಆಗ್ಬೋದು ಅಥವಾ ನಾಡ್ದು ಕೂಡ ಬಿಡುಗಡೆ ಆಗ್ಬೋದು. ಇನ್ನು 2-3 ದಿನಗಳಲ್ಲಿ ಆದಷ್ಟು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ನಿಮಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಸದ್ಯದಲ್ಲಿನೇ ಕೊಡೋರಿದಾರಂತ ಅಪ್ಡೇಟ್ ಸಿಕ್ಕಿದೆ. ಇಲ್ಲಿ ಬಹಳಷ್ಟು ಜನ ಕ್ವಶನ್ ಕೂಡ ಉಂಟಾಗ್ತಾ ಇದೆ, ಗ್ರಾಮ ಪಂಚಾಯಿತಿಯಿಂದ ಯಾಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಒಂದು ಕ್ಲಾರಿಟಿಗಾಗಲೇ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಾನು, ಇದಕ್ಕೋಸ್ಕರ ಕಾರಣ ಕೂಡ ಕೊಡ್ತಾ ಇದೆ ಸರ್ಕಾರ. ಈಗಾಗಲೇ ನೋಡಿ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ಟ್ರಾನ್ಸ್ಫರ್ ಆಗುತ್ತಂತೆ. ಯಾಕಂದ್ರೆ ಈಗಾಗಲೇ ನೋಡಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದಾದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತಾವಂತೆ, ಅದರದೇ ಆದಂತಹ ಅನೇಕ ಕೆಲಸಗಳಿರ್ತವೆ. ಈಗ ನೋಡಿ ಒಂದು ಇಲಾಖೆ ಅಂದ ಬಳಿಕ ಅದಕ್ಕೆ ತಕ್ಕಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಸೊ ಒಂದು ಕೆಲಸ ಕಾರ್ಯಗಳನ್ನು ಹೊರತುಪಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರತಿ ತಿಂಗಳು ಹ್ಯಾಂಡಲ್ ಮಾಡಬೇಕಲ್ವಾ, ಪ್ರತಿ ತಿಂಗಳು ಕೂಡ ನಿಮ್ಗೆ ಹಣ ಸಾಗಿಸ್ಬೇಕಲ್ವಾ. ಸೊ ಇದರ ಹೊರೆ ಕೂಡ ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಮತ್ತಷ್ಟು ಹೊರೆ ಬೀಳ್ತಾ ಇದೆ ಅಂತೆ. ಸೊ ಹೀಗಾಗಿ ಈ ಒಂದು ಹಣವನ್ನ ನಾವು ಗ್ರಾಮ ಪಂಚಾಯಿತಿ ಮುಖಾಂತರ ಹಾಕಿದ್ರೆ ಹೇಗಂತ ಹೇಳ್ಬಿಟ್ಟು ಚಿಂತನೆಯನ್ನ ಸರ್ಕಾರ ನಡೆಸಿದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಚರ್ಚೆಗಳು ಕೂಡ ಸಾಕಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥದ್ದು. ಆದರೆ ಇದರಿಂದ ಬೆನಿಫಿಟ್ ಆಗೋದಿಲ್ಲ ಅನ್ನುವಂತಹ ಅನಿಸಿಕೆಗಳು ಕೂಡ ಮಹಿಳೆಯರಿಂದ ಬರ್ತಾ ಇದೆ. ಸುಮ್ಮನೆ ನಮಗೆ ಡೈರೆಕ್ಟ್ ಆಗಿ DBT ಮುಖಾಂತರ ಹಣ ಹಾಕಿದ್ರೆ ಸಾಕು. ಇದರಲ್ಲಿ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ನಾನು ಆಗಲೇ ಹೇಳಿರುವ ಹಾಗೆ ಇದಕ್ಕೋಸ್ಕರ ಒಂದು ತಂಡವನ್ನು ಕ್ರಿಯೇಟ್ ಮಾಡಿದ್ರೆ ಬೆಟ್ರು. ಒಂದು ತಂಡವನ್ನು ಕ್ರಿಯೇಟ್ ಮಾಡಿ ಡೈರೆಕ್ಟ್ ಆಗಿ ನಮಗೆ DBT ಮುಖಾಂತರ ಈಗ ಯಾವ ರೀತಿಯಾಗಿ ಹಾಕ್ತಾರಲ್ವಾ, ಸೊ ಅದೇ ರೀತಿ ಹಾಕಿದ್ರೆ ನಮಗೆ ಒಳ್ಳೆಯದು. ಈಗ ಇಲಾಖೆಯಿಂದ ಬಳಿಕ ಕೆಲಸ ಕಾರ್ಯಗಳಂತೂ ಇದ್ದೇ ಇರ್ತವೆ, ಇದಂತ ನಾವು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದ್ರೆ ಮಹಿಳೆಯರಿಗೋಸ್ಕರ, ಮಹಿಳಾ ಸಬಲೀಕರಣಗೋಸ್ಕರ ಮತ್ತು ಮಕ್ಕಳ ವಿದ್ಯಾರ್ಥಿಗಳ ಸಬಲೀಕರಣಗೋಸ್ಕರ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಸೊ ಅದನ್ನೆಲ್ಲನೂ ಕೂಡ ಅವರು ನಿಭಾಯಿಸಬೇಕಾಗತ್ತೆ. ಸೊ ಹೀಗಾಗಿ ಅದನ್ನೆಲ್ಲನೂ ಕೂಡ ನಿಭಾಯಿಸ್ಕೊಂಡು ಗೃಹಲಕ್ಷ್ಮಿಗೂ ಟೈಮ್ ಕೊಡ್ಲಿಕ್ಕೆ ಅವರಿಗೆ ಅಷ್ಟೊಂದು ಹೊರೆ ಬೀಳ್ತಾ ಇದೆ. ಸೊ ಹೀಗಾಗಿ ಆ ಒಂದು ಬೇರೆ ತಂಡವನ್ನ ರೆಡಿ ಮಾಡಿಬಿಟ್ಟು ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಇಟ್ಟರೆ ಅನ್ನಭಾಗ್ಯ ವಿತ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಇವೆರಡು ಯೋಜನೆಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಅವ್ರಿಗೆ ಕೊಟ್ಬಿಟ್ರೆ ಸೊ ಒಂದು ಕೆಲಸ ಹೋಗ್ಬಿಡತ್ತೆ, ಹೌದಲ್ವಾ. ಸೊ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಈ ರೀತಿ ಮಾಡೋದು ಸಹಿತ ಬೆಟರ್ ಅನ್ನುವಂಥದ್ದನ್ನ. ಸೊ ನೋಡಿ ಇಷ್ಟು ಅಪ್ಡೇಟ್ ಇತ್ತು, ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಮಾಹಿತಿ ಅಂತ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.